ಶಾಸಕಾಂಗ ಸಭೆಗೂ ಮುನ್ನ ದೆಹಲಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಸಂಜೆ ಉಭಯ ನಾಯಕರು ಕೂಡ ದೆಹಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಅಲ್ಲಿ ಹೈಕಮಾಂಡ್ನ ಎದುರು ಅಡ್ಡ ಮತದಾನದ ಮಾಹಿತಿಯನ್ನ ಇವರುಗಳು ಮಂಡಿಸ್ತಾರೆ. ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ದೆಹಲಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದ ಬೆನ್ನಲ್ಲೇ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯುವಂಥದ್ದು. ಆ ಶಾಸಕಾಂಗ ಪಕ್ಷದ ಸಭೆಯ ಹೆಸರಿನಲ್ಲಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ನಡೆಯುವಂಥದ್ದು. ಶಾಸಕ ಉದಯ್ ಗರುಡಾಚಾರ್ ಅವರು ಕೂಡ ಮಾತನಾಡ್ತಾರೆ. ನಾಳೆ ಸಂಜೆ ಆರ್ ಅಶೋಕ್ ಮತ್ತು BY ವಿಜೇಂದ್ರ ಅವರು ದೆಹಲಿಗೆ ತೆರಳೋದಕ್ಕಿದ್ದಾರೆ. ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರ ಎದುರಲ್ಲಿ ಈ ರೀತಿ ರಾಜ್ಯ ಪರಿಷತ್ತು ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ, ಇಷ್ಟು ಮತದಾನಗಳು ಅಡ್ಡ ಮತದಾನ ಆಗಿರುವಂಥದ್ದು, ಯಾರು ಮಾಡಿದ್ದಾರೆ ಅನ್ನೋದು ಗೋಪ್ಯ ಮತದಾನದ ಹಿನ್ನೆಲೆಯಲ್ಲಿ ಸ್ಪಷ್ಟ ಮಾಹಿತಿ ಇಲ್ಲ ಅನ್ನೋದನ್ನ ತಿಳಿಸಿ ಬರ್ತಾರೆ. ನಮ್ಮ ಪ್ರತಿನಿಧಿ ಗಣಪತಿ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಗಣಪತಿ, ವಿಜೇಂದ್ರ ಹಾಗೆ ಆರ್ ಅಶೋಕ್ ಅವರು ನಾಳೆಯೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂಥದ್ದು. ಇಲ್ಲಿ ಆಣೆ ಪ್ರಮಾಣಕ್ಕೂ ಮೊದಲು ಅಲ್ಲಿ ಹೋಗಿ ಹೈಕಮಾಂಡ್ ಎದುರಲ್ಲಿ ಇಲ್ಲಿ ಆಗಿರುವ ಘಟನಾವಳಿಗಳನ್ನ ವಿವರಣೆ ಕೊಟ್ಟು ಬರುವಂಥದ್ದು, ಏನೆಲ್ಲ ಮಾಹಿತಿ ಇದೆ ಗಣಪತಿ? ಖಂಡಿತ ರಾಜ್ಯ ಬಿಜೆಪಿಯ ನಾಯಕರು ಈಗ ಒಂದಷ್ಟು ತಲೆನೋವಾಗಿರುವಂಥದ್ದು ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ಸ್ವತಃ ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರು ಈ ಸಂಬಂಧಪಟ್ಟಂಗೆ ಒಂದಷ್ಟು ಸಮಿತಿಯ ವರದಿಗಳನ್ನು ತೆಗೆದುಕೊಂಡು ನೇರವಾಗಿ ಅದನ್ನು ಹೈಕಮಾಂಡ್ ನಾಯಕರಿಗೆ ತಲುಪಿಸುವಂತಹ ಸಿದ್ಧತೆಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಆದರೆ ಆರ್ ಅಶೋಕ್ ಹಾಗೂ ವಿಜೇಂದ್ರ ಅವರ ಒಂದು ಪಟ್ಟ ಏನು ಅಂತಂದ್ರೆ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಯಾರೆಲ್ಲ ಮಾಡಿದರೆ, ನಮಗೆ ಯಾರ ಮೇಲೆಲ್ಲ ಅನುಮಾನ ಇತ್ತು, ಒಂದಷ್ಟು ವರದಿಗಳನ್ನು ನಿಮ್ಮ ಮುಂದೆ ತಂದಿದ್ದೀವಿ, ಯಾವ ಕಾರಣಕ್ಕಾಗಿ ಇವತ್ತು ಕ್ರಾಸ್ ವೋಟಿಂಗ್ ಆಗಿದೆ ಅನ್ನೋದು ಕೂಡ ಸಂಪೂರ್ಣ ವರದಿಯನ್ನು ಕೊಡಬೇಕಾಗಿತ್ತು. ಆದ್ರೆ ಹೈಕಮಾಂಡ್ ನಾಯಕರು ಸದ್ಯದ ಪರಿಸ್ಥಿತಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಂಪೂರ್ಣವಾದ ವರದಿಯನ್ನ ಕಳಿಸ್ಕೊಡಿ, ಆಮೇಲೆ ಬೇಕಾದ್ರೆ ನೀವು ದೆಹಲಿಗೆ ಬರ್ಬೋದು ಅನ್ನೋದು ಕೂಡ ನಿತಿನ್ ನಬೀನ್ ಅವರು ಈಗಾಗಲೇ ರಾಜ್ಯ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ನಡುವೆ ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರು ಈಗಾಗಲೇ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ನಡೆಸೋಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅಂದ್ರೆ ಕೇವಲ ಶಾಸಕಾಂಗ ಪಕ್ಷದ ಸಭೆ ಬೆಂಗಳೂರಲ್ಲಿ ನಡೆಯಲ್ಲ, ಅದು ಕೂಡ ಧರ್ಮಸ್ಥಳದಲ್ಲಿ ನಡೆಸಿ ಅಲ್ಲಿ ಒಂದಷ್ಟು ಆಣೆ ಪ್ರಮಾಣವನ್ನ 63 MLAಗಳ ಜೊತೆಗೆ ಮಾಡಿಸ್ಬೇಕು ಅಂತ. ಅಂದರೆ 63 MLAಗಳು ಆ ಆಣೆ ಪ್ರಮಾಣದಲ್ಲಿ ಭಾಗಿಯಾಗಬೇಕು ಅಂತ. ನೇರವಾಗಿ ಗುಪ್ತ ಮತದಾನವನ್ನು ಅಥವಾ ಗೌಪ್ಯ ಮತದಾನವನ್ನು ಯಾರು ಮಾಡಿದ್ದಾರೆ ಅಂತ ಇದುವರೆಗೂ ಕಂಡುಹಿಡಿಯಲಿಕ್ಕೆ ಆಗಿಲ್ಲ. ಒಂದಷ್ಟು ಅನುಮಾನ ಇರೋರ ಹೆಸರುಗಳನ್ನ ಈಗಾಗಲೇ ಸತ್ಯಶೋಧನಾ ಸಮಿತಿ ಒಂದಷ್ಟು ಸಿದ್ಧತೆಗಳನ್ನ ಮಾಡಿದೆ. ಆದರೆ ಇವರೇನಾ ಅನ್ನೋದು ಕೂಡ ಒಂದಷ್ಟು ಗೊಂದಲ ಇದೆ. ಯಾಕಂತಂದ್ರೆ ಅವರು ನೇರವಾಗಿ ಚರ್ಚೆ ಮಾಡಿದಾಗ ಹೇಳ್ತಾ ಇರುವಂಥದ್ದು, ನಾವು ಖಂಡಿತ ಮಾಡಲ್ಲ, ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದು ಒಂದೇ, ತಾಯಿಗೆ ದ್ರೋಹ ಮಾಡೋದು ಒಂದೇ. ಈ ನಿಟ್ಟಿನಲ್ಲಿ ಸಾಧಾರಣ ಒಂದಷ್ಟು ಟೀಕೆಗಳನ್ನ ಜೊತೆಗೆ ಒಂದಷ್ಟು ಹೇಳಿಕೆಗಳನ್ನ ರಾಜ್ಯ ನಾಯಕರ ಮುಂದಿಟ್ಟಿದ್ದಾರೆ. ಹೀಗಾಗಿ ಒಂದಷ್ಟು ಗೊಂದಲ ಇರೋದ್ರಿಂದ ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರು ಒಂದಷ್ಟು ತೀರ್ಮಾನಕ್ಕೆ ಬಂದಿರೋದೇನು ಅಂತಂದ್ರೆ, ಇದೇ ವಾರ ಅಂದ್ರೆ ಶುಕ್ರವಾರ ಅಥವಾ ಗುರುವಾರದಲ್ಲಿ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಧರ್ಮಸ್ಥಳದಲ್ಲೇ ಕರೆಯುವಂಥದ್ದು, ಅಲ್ಲಿ ಆಣೆ ಪ್ರಮಾಣ ಮಾಡುವ ಮೂಲಕ ಅಡ್ಡ ಮತದಾನ ಮಾಡಿದ್ಯಾರು ಅನ್ನೋದು ಕೂಡ ಕಂಡು ಹಿಡಿಯುವಂಥ ಪ್ರಯತ್ನ ಈಗಾಗಲೇ ರಾಜ್ಯ ನಾಯಕರದ ಒಂದಷ್ಟು ಚರ್ಚೆಯನ್ನು ಆಗ್ತಿರುವಂಥದ್ದು. ಹೀಗಾಗಿ ಒಂದಷ್ಟು ನಾಯಕರನ್ನ ಸಂಪರ್ಕವನ್ನು ನಾವು ಮಾಡಿದಾಗ ಎಲ್ಲ ಶಾಸಕರು ಕೂಡ ಓಕೆ ನಾವು ರೆಡಿ ಅನ್ನೋದು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗ ಕರೀತಾ ಇದ್ದಾರೆ ಅಥವಾ ಶಾಸಕಾಂಗ ಪಕ್ಷದ ಯಾವತ್ತು ರೆಡಿ ನಾವು ಕೂಡ ಅಲ್ಲಿ ಹೋಗ್ತೀವಿ ಅನ್ನೋದು ಕೂಡ ಅವ್ರ ನಿಟ್ಟಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಪ್ರಮುಖವಾಗಿ ಗಮನಿಸೋದಾದ್ರೆ ಈ ಹಿಂದಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಬಹಳಷ್ಟು ವ್ಯತ್ಯಾಸ ಆಗಿರುವಂಥದ್ದು ಬಿಜೆಪಿಯ ಈ ನಡೆ. ಹೀಗಾಗಿ ಒಂದು ಆಣೆ ಪ್ರಮಾಣವಾದ ಮೂಲಕ ಅಡ್ಡ ಮತದಾನ ಮಾಡಿದ್ಯಾರು ಅಂತ ಕಂಡು ಹಿಡಿಯೋ ಒಂದು ಪ್ರಯತ್ನ ಈಗ ರಾಜ್ಯ ಬಿಜೆಪಿ ನಾಯಕರಾಗಿರುವಂಥದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.